ಅಧಿಕಾರದ ದುರ್ಬಳಕೆ. ವೈಟ್ ಅಬ್ರಹಾಂ ಅವರೇ, ಅಧಿಕಾರದ ದುರ್ಬಳಕೆ. ವೈಟ್ ಅಬ್ರಹಾಂ ಅವರೇ, ಕೇಂದ್ರದ ಇಫ್ ಐ ಆಮ್ ನಾಟ್ ಕೃಷಿ ಮಂತ್ರಿಯ ಮಗನೇ ಜೀಪ್ ಹತ್ತಿಸ್ಬಿಟ್ಟು ರೈತರನ್ನ ಕೊಂದ ಅಂತ ಒಂದು ನ್ಯೂಸ್ ಬಂತು. ಹೌದು. ಯಾರ ಕೃಷಿ ಮಂತ್ರಿ, ಆ ಮಗ ಯಾರು ಅಂತ ನೀವು ಯಾವುದೇ ಒಂದು ದೂರಲ್ಲಿ ನಿಮಗೆ ಗೊತ್ತಿರ್ತಿದ್ರ ಬಗ್ಗೆ ಒಂದು ಹೆಸರು ಹೇಳಿದಾಗ ಸನ್ ಆಫ್, ವೈಫ್ ಆಫ್ ಹೇಳಲೇಬೇಕು. ನೀವು ಹೇಳಲೇಬೇಕು. ಜನಗಳಿಗೆ ಅದು ಅರಿವಾಗುವ ದೃಷ್ಟಿ ಅದನ್ನು ಹೇಳ್ತೀವಿ ನಾವು. ಯಾರು ಮಗ ಅಂತ ಹೇಳ್ತಿದ್ದೀನಿ. ಇಲ್ಲಿ ಮಗ ಜೀಪ್ ಹತ್ತಿಸ್ಬಿಟ್ರೆ ಅವ್ರ ಅಪ್ಪನ ಜೈಲ್ಗೆ ಹಾಕಿ, ಅವ್ರ ಅಪ್ಪನ ಪ್ರಾಸಿಕ್ಯೂಷನ್ ಮಾಡಿ ಅಂತ ನಾನು ಹೇಳಿದ್ರೆ ರಾಂಗ್ ಆಗುತ್ತೆ. ವ್ಯತ್ಯಾಸ ಇಷ್ಟೇ. ನಾನು ಕೇಳ್ತಿರೋ ಪ್ರಶ್ನೆ, ಅಕ್ರಮ ಮಾಡಿರೋ ಹೆಸರು ನೀವು ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ಆರೋಪ ಮಾಡ್ಕೊಳ್ಳಿ ಅವ್ರ ಮೇಲೆ. ಇವ್ರ ರೋಲ್ ಏನಿತ್ತು ಅಂತ ನಾನು ಕೇಳ್ತಿರೋದು. ಹಂಗೆ ನೋಡಿದ್ರೆ ಈಗ ಇವರೇ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಯಡಿಯೂರಪ್ಪನ ಮ್ಯಾಟ್ರು FIR ಆದಾಗ ಸದನದಲ್ಲಿ ಹೇಳಿದ್ರಲ್ಲ, ಅಬ್ರಾಮ್ ಹಾಕಿದಾರೆ ನೋಡ್ರಿ. ಆಯಿತು, ಯಡಿಯೂರಪ್ಪನವರು ಸಿಗ್ನೇಚರಲ್ಲಿ ಇತ್ತು. ಓಕೆ, ಎಲ್ಲಿತ್ತು? ಮತ್ತೆ ನೀವು ಕೇಸ್ ನೀವು ಅಧಿಕಾರ ಕೇಸ್ ಯಾರ ಮೇಲೆ ಮಾಡಿದ್ದ? ಅಬ್ರಹಾಂ ಅವರು, ಯಡಿಯೂರಪ್ಪ ಅವ್ರ ಮಕ್ಕಳು ಎಲ್ಲರ ಮೇಲೂ ಮಾಡಿದ್ದೀನಿ. ಯಡಿಯೂರಪ್ಪ ಇಸ್ ದ ಫಸ್ಟ್ ಅಕ್ಯೂಸ್ಡ್. ಓಕೆ, ಇಲ್ಲಿ ಸಿದ್ದರಾಮಯ್ಯ ಫಸ್ಟ್ ಅಕ್ಯೂಸ್ಡ್ ಈ ಕೇಸಲ್ಲಿ ಅಂತ ಕೇಳ್ತಾರೆ. ಎಸ್, ಇದು ವ್ಯತ್ಯಾಸ ಇರೋದು. ನಾನು ಯಾಕೆ ತರ್ತೀನಿ ಅಂತ ಹೇಳಿದ್ರೆ A1 ಆಯ್ತು ಸಿದ್ದರಾಮಯ್ಯ ಇದರಲ್ಲಿ. ವೈ? ಎಸ್, A1. ಓಕೆ, ನೀವು ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ಓಕೆ, 98 ಕಳ್ತನ ಆದಾಗ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಬಟ್ 98 ಆಗಿರೋ ಅಕ್ರಮ ನಿಮ್ಮ ಮನೇಲೇ ಇದೆ. ಓಕೆ, ಕೊನೆಗೆ ಬಂದು ಇಲ್ಲೇ ಬಿದ್ದಿದೆ. ಇಲ್ಲಿವರೆಗೂ ಬರಬೇಕಾದ್ರೆ ಓಕೆ, ನೀವು ಖುದ್ದಾಗಿ ನಂದು ಕೊಡ್ರಿ, ಇದು ನಂದ್ರಿ ಈ ವಸ್ತು ಅಂತ ಕೇಳೋವರೆಗೂ ಬರಬೇಕಾದ್ರೆ ಅನೇಕ ಅಕ್ರಮಗಳಾಗಿದೆ. ಆ ಅಕ್ರಮಗಳು ಅಧಿಕಾರ ಇಲ್ಲದೆ ಯಾರಾದರೂ ಹೇಳಿದ್ರೆ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಓಕೆ, ಇಡೀ ನಿಮ್ಮ ಒಂದು ದೂರಿನಲ್ಲಿ ಈ 3 ಎಕರೆ 16 ಗುಂಟೆ ವಿಷಯ ಮಾತ್ರ ಇರೋದಾ? ಹೌದು. ಭೂಸ್ವಾಧೀನ ಜಾಗದಲ್ಲಿ 526 ನಿವೇಶನ ಇದ್ದರೂ ಬೆಲೆ ಬಾಳುವ ಜಾಗದಲ್ಲಿ 14 ನಿವೇಶನವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಅಶೋಕ್ ಅವರು ಮಾತಾಡ್ತಾರೆ. ಈ ವಿಷಯನೂ ಇದೆಯಾ ಇದರಲ್ಲಿ? ಅಲ್ಲಿ ಖಾಲಿ ಜಮೀನು ಇತ್ತು. ಓಕೆ, ದೇವನೂರು ಬಡಾವಣೆಯಲ್ಲಿ ಖಾಲಿ ಜಮೀನು ಇತ್ತು. ಓಕೆ, ಬಟ್ ಇಲ್ಲಿ ಯಾಕೆ ಕೊಟ್ಟರು? ಬೆಲೆ ಬಾಳುತ್ತೆ, ಜಾಸ್ತಿ ಬೆಲೆ ಬಾಳುತ್ತೆ ಅಂತನಾ? ಓಕೆ, ಇಲ್ಲಿ ಪ್ರಭಾವ ಬೀರಿದ್ರು. ಇದರ ಪ್ರಭಾವನೇ ಇಲ್ದ್ರೆ ನಡೆಯುತ್ತದಾ? ಓಕೆ, ಈಗ ನೀವು ಮುಖ್ಯಮಂತ್ರಿಗಳು LOP ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು. ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳಿದ್ರೆ ಯಾರು ಅನ್ಕೊಂಡಿದ್ದೀರಾ? ಕ್ಯಾಬಿನೆಟ್ ರ್ಯಾಂಕ್ ರೀ. ಕರೆಕ್ಟ್. ಅಲ್ಲಿ ಆ ಪ್ರಾಂತದವ್ರಿ. ಆ ಅಧಿಕಾರಿಗಳಿಗೆ ಇವರಿಗೆ ಪರಿಚಯ ಇರಲ್ವಾ? ಅಧಿಕಾರಿಗಳು ಇವರಿಗೆ ಸ್ಪಂದಿಸಲ್ವಾ? ವೈ ವಾಸ್ ಇಟ್ ಗಿವನ್ ದೇರ್? ದೇವನೂರು ಬಡಾವಣೆಯಲ್ಲಿ ಕೊಡ್ದಿರ ಅಲ್ಲಿ ಯಾಕೆ ಕೊಟ್ಟರು? ಅದು 2014 ಇವ್ರು ಕೇಳೋವಾಗ, ಈ ಮೇಡಮ್ ಕೇಳೋವಾಗ ಪರ್ಯಾಯ ನಿವೇಶನ ನನಗೆ ಆ 3 ಎಕರೆ 16 ಗುಂಟೆ ವಾಪಸ್ ಕೊಡಿ ಅಂತಾರೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವ್ರು ಕೇಳೋ ಪ್ರಶ್ನೆ ನನಗೆ ವಾಪಸ್ ಕೊಡಿ ಅಂತ. ನೀವೇ ತಗೋಬೇಕು ಅಂತಿದ್ರೆ ಅವತ್ತೇ ತಗೋತಾ ಇದ್ದೆ ನಾನು. ಸಿದ್ದರಾಮಯ್ಯ ಎಲ್ರಿ ತೊಗೊಳಕ್ಕೆ ನಿಮ್ಮ ಹತ್ರ ಇರ್ಲಿಲ್ಲಲ್ರಿ, ಸೈಟೇ ಇರ್ಲಿಲ್ಲಲ್ರಿ, ನಿಮ್ಮ ಹತ್ರ ಜಮೀನೇ ಇರಲಿಲ್ಲರಿ, ಜಮೀನೇ ಇಲ್ದಿರ ಕೇಳ್ತಾ ಇದ್ರಲ್ರಿ. ದಟ್ ಇಸ್ ದಿ ಕ್ರಕ್ಸ್ ಆಫ್ ದಿ ಕೇಸ್. ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಬ್ರಹಾಂ ಅವರೇ? ನಾನು ಕನ್ಸಲ್ಟೆಂಟು. ಓಕೆ, ರಿಯಲ್ ಎಸ್ಟೇಟು ಕನ್ಸಲ್ಟೆಂಟು. ಓಕೆ, ನನ್ನ ಹತ್ರ ದಾಖಲೆಗಳು ತಂದು ಕೊಡ್ತಾರೆ, ಅದನ್ನು ಸ್ಕ್ರೂಟನೈಸ್ ಮಾಡ್ತೀನಿ. ಸ್ಕ್ರೂಟನೈಸ್ ಮಾಡಿ ಇದು ತಪ್ಪಿದೆ, ಕರೆಕ್ಟ್ ಇದೆ ಅಂತ ನಾನು ಒಪಿನಿಯನ್ ಕೊಡ್ತೀನಿ. ಆ ಒಪಿನಿಯನ್ ಕೊಟ್ಟಾಗ ಅವರು ನನಗೆ ಕಾಸು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಏನು ಬೇಕಾಗಿಲ್ಲ. ನಾನು ಅದನ್ನು ತಗೊಳ್ಳೋದು ಒಂದು ಪ್ರಾಜೆಕ್ಟು 2 ವರ್ಷಕ್ಕೆ ಒಂದು ತಗೋತೀನಿ ನಾನು. ದೊಡ್ಡ ಪ್ರಾಜೆಕ್ಟ್ ಅಗಾಧವಾದ ಹಣ ಬರುತ್ತೆ ತಮಗೆ. ನಾನು ದೊಡ್ಡ ಅಮೌಂಟೇ ದೊಡ್ಡ ಪ್ರಾಜೆಕ್ಟ್ ತಗೊಳ್ಳೋದು. ಯಾಕೆಂತೇಳಿದ್ರೆ ನೀವು ನನ್ನ ಕ್ಯಾಲೆಂಡರ್ ನೋಡಿ. ಈ ಥರ ಈ ಸಾಮಾಜಿಕ ಕಾರ್ಯಕರ್ತ ಅಂದಾಗ ಈ ಮನುಷ್ಯ ಹೊಟ್ಟೆಪಾಡಿಗೆ ಏನಪ್ಪ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಂದೇ ಬರುತ್ತೀರಿ. ನಾನು IT ಕಟ್ತಾ ಇದ್ದೀನಿ. ಓಕೆ, ನನಗೆ ಇಲ್ಲಿ ದುಡ್ಡು ಬರ್ತಾ ಇದೆ, ಐ ಆಮ್ ಕನ್ಸಲ್ಟೆಂಟ್ ಅಂತ ಮಾಡಿದ್ದೀನಿ, ಕೊಡ್ತಾ ಇದ್ದೀನಿ. ಮೊದಲು ನನಗೆ ಸ್ವಲ್ಪ ಜಾಸ್ತಿ ಇತ್ತು ಕೆಲಸ, ಈಗ ಕಡಿಮೆ ಆಗಿದೆ. ಯಾಕೆಂತೇಳಿದ್ರೆ ನನ್ನ ಮ್ಯಾಟ್ರಲ್ಲಿ ಒಂದು ಆಫೀಸ್ಗೆ ಹೋದಾಗ ಅವ್ರಿಗೆ ಗೊತ್ತು ನಾನು ನಿಜವಾಗ್ಲೂ ಇದು ಕರೆಕ್ಟ್ ಇಲ್ದಿದ್ರೆ ಕಳಿಸಲ್ಲ ಅಂತ ಗೊತ್ತು. ಐ ವಿಲ್ ನಾಟ್ ಎಂಟರ್ಟೈನ್. ಸೊ ಸಾಮಾಜಿಕ ಕಾರ್ಯಕರ್ತ ಫ್ರೀ ಸರ್ವಿಸ್ ಯಾರಿಗೂ ಕೊಡಲ್ಲ. ಯಾರಿಗೆ ಫ್ರೀ ಸರ್ವಿಸ್ ಯಾರಿಗೂ ಕೊಡಲ್ಲ ಸಾಮಾಜಿಕ ಕಾರ್ಯಕರ್ತರು? ಅಬ್ರಹಾಂ ಅವರು ಯಾರಿಗೆ ಫ್ರೀ ಸರ್ವಿಸ್? ಯಾರಿಗಾದ್ರೂ ಸರಿ ಈ ತರ ಬಂದಾಗ ನೀವು ಇದು ಫ್ರೀ ಮಾಡಿ ಸಂಭಾವನೆ ಇದು ಫ್ರೀ ಇದು ಮತ್ತೆ ಇದನ್ನ ಯಾರು ಕೊಟ್ಟಿಲ್ಲ. ನೋಬಡಿ ಆ ಥರ ಅಲಿಗೇಷನ್ ಬಂದಿಲ್ಲ ಇವತ್ತರೆಗೂ. ಓಕೆ, ಯಾವನು ಹೇಳಿಲ್ಲ. ಒಬ್ಬರಾದ್ರೂ ಹೇಳಕ್ಕೆ ಹೇಳ್ರಿ. ನಾನು ಯಾರ ಮೇಲೆ ಕೇಸ್ ಹಾಕಿದ್ದೀನೋ ಅವರು ಹೇಳಿಲ್ಲ ಅದನ್ನ. ಓಕೆ, ನೋವೇ ಎವ್ರಿಬಡಿ ನೋಸ್. ಬಟ್ ಇನ್ ಬಿಟ್ವೀನ್ ಬ್ಲ್ಯಾಕ್ ಮೇಲರ್ ಅಂತ ಬಂತಲ್ಲ, ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ನಾನು ಹೇಳ್ಕೊಂಡು ಹೋಗ್ಲಿ ಬಿಡ್ರಿ. ನಾನೀಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರು ಹೇಳಿದೆ, ಧನ್ಯವಾದ ಸ್ವಾಮಿ, ಜಲ್ದಿ ನಿಮ್ಮದೇ ಸರ್ಕಾರ, ನಿಮ್ಮದೇ ಅಲ್ಲ, ನಿಮ್ಮದೇ ಅದು ಚಾರ್ಜ್ ಶೀಟು
ಇದು ಪೊಲೀಸ್ ಚಾರ್ಜ್ ಶೀಟ್ ಅಲ್ಲ ಸಿದ್ದರಾಮಯ್ಯ ಚಾರ್ಜ್ ಶೀಟು ಗೊತ್ತು, ಆದರೂ ಹಾಕ್ಬಿಟ್ರಲ್ಲ, ನನಗೆ ಟ್ರಯಲ್ ಜಲ್ದಿ ಪ್ರಾರಂಭ ಆಗ್ತದೆ. ಎಷ್ಟು ಜನ ಅವ್ರಿ 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ತಿರಿದ್ರೆ 91ನೇ ದಿನ ಓಡೋಗ್ಬೋದು ಹೈಕೋರ್ಟ್ಗೆ, ವಜಾ ಮಾಡಿ ಸಮಯ ಕೇಸ್ ಅಂತ. ನಾನು ವೆಯ್ಟ್ ಮಾಡಿದ್ದು ಏನಕ್ಕೆ ಅಂತೇಳಿ ನನಗೆ ಚಾರ್ಜ್ ಶೀಟ್ ಬರಬೇಕು, ಅಲ್ಲಿ ನಡಿಬೇಕು. ಯಾಕೆ ಒಂದು ವರ್ಷ ಡಿಲೇ ಆಯ್ತಾ ಇದು ಚಾರ್ಜ್ ಶೀಟ್? ಆಗಿದೆ ಜೀವನ್ ವಿಮಾನಗರ ಕೇಸ್. ಯಾಕೆ ಈಗ ಬಂದಿದ್ದು ನಿಮ್ಗೆ ಏನು ಅನಿಸ್ತಾ ಇದೆ ಇವಾಗ ಇದಕ್ಕೆ? ನೀವು ಉತ್ತರ ಕೊಡ್ಬೇಕು, ಅಲ್ಲಿ ಕೇಳೋ ಜನತೆ ಗೊತ್ತಾಗ್ತದೆ. ನನ್ನ ಕೇಳಿದೆ, ಆಲಂ ಪಾಷ ಅವ್ರಿಗೆ ಇದನ್ನು ಕೇಳಿದೆ, ಉತ್ತರ ಇರಲ್ಲ, ಓಡೋಗಿರ್ಬೇಕು ಅವರು. ಯಾಕ್ರಿ ಇದು ಅವತ್ತಾವತ್ತೋ ಒಂದೂವರೆ ವರ್ಷದ ಹಿಂದಿನ ಕೇಸನ್ನು ತಗೊಂಡು ಬಂದ್ಬಿಟ್ಟು ಆಗಸ್ಟ್ 5ಕ್ಕೆ ನೀವು ಅಬ್ರಹಾಂ ಅವ್ರ ಕೇಸಲ್ಲಿ ಚಾರ್ಜ್ ಶೀಟ್ ಮಾಡಿದ್ರಿ, ಪೊಲೀಸರು ಅಷ್ಟೊಂದು ಬಿಸಿ ಇದ್ಬಿಟ್ರಾ? ಇದು ನ್ಯಾಚುರಲ್ ರಿಯಾಕ್ಷನ್ ಇವ್ರದಲ್ಲ. ಓಕೆ, ನ್ಯಾಚುರಲ್ ರಿಯಾಕ್ಷನ್. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಬೈತಾರೆ ಗೀತಾರೆ. ಈಗ ಹೋದ ವರ್ಷ ಅದು ನಮಗೆ ನೋವಾಗಿತ್ತು, ಈಗ ನೋವಾಗ್ತದೆ, ಬಟ್ ಅದರಿಂದ ಬೇಸರ ಆಗಿ ನಾವು ಮನೇಲಿ ಕೂತ್ಕೊಳ್ಳಲ್ಲ. ಓಕೆ, ಐ ಆಮ್ ನಾಟ್ ಬಾದರ್ಡ್. ದೇವ್ರವ್ರಿ ಆ ವಿಶ್ವಾಸ ಐತ್ರಿ. ಓಕೆ, ಇಫ್ ಈಸ್ ಗಿವಿಂಗ್ ಮೀ ಆಲ್ ದೀಸ್ ಹರ್ಡಲ್ಸ್, ಇಟ್ ಇಸ್ ಫಾರ್ ಮೀ ಟು ಬಿ ಸಕ್ಸಸ್ಫುಲ್ ಅಟ್ ದಿ ಎಂಡ್ ಆಫ್ ದ ರೋಡ್. ಅದು ನಮ್ಮ ವಿಶ್ವಾಸ. ನಾನು ನಿಮ್ಮ ರಾಜ್ಯಪಾಲರ ಭೇಟಿಯ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತನಾಡಿ ಅಂತ ನಾನು ಕೇಳಲ್ಲ, ನಿಮಗೆ ನಾನು ಕೇಳಬಾರ್ದು. ಆದರೆ ನೆಕ್ಸ್ಟ್ ಏನು ಅಂತ ಇಷ್ಟು ಕೇಳಬಲ್ಲೆ ನಾನು. ಇಫ್ ಯು ಆರ್ ವಿಲ್ಲಿಂಗ್ ಟು ಸ್ಪೀಕ್, ಎಸ್, ನೆಕ್ಸ್ಟ್ ಏನು? ಈಗ ರಾಜ್ಯಪಾಲರಿಗೆ ನಾನು ಮನವಿ ಕೊಟ್ಟೆ. ಕಾನೂನುಬದ್ಧವಾಗಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ನೋಡಪ್ಪ ಈ ರೀತಿ ಇದೆಲ್ಲ ಆರೋಪಗಳು ನಿಮ್ಮ ಮೇಲೆ ಮಾಡಿದ್ದಾರೆ, ನೀವೇನು ಹೇಳ್ತೀರಾ ಅಂತ. ಅದು ಕಾನೂನಲ್ಲಿ ಹೇಳ್ತದೆ, ದಿ ಪರ್ಸನ್ ಅಗೇನ್ಸ್ಟ್ ಹೂಮ್ ದಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಇಸ್ ಆಸ್ಟ್, ಅವ್ರಿಗೊಂದು ಈ ಶುಡ್ ಬಿ ಗಿವನ್ ಅನ್ ಆಪರ್ಚುನಿಟಿ ಅಂತ. ಆಪರ್ಚುನಿಟಿ ಹೇಳಿದ್ರೆ ಅವರು ಅದಕ್ಕೆ ಉತ್ತರ ಕೊಡೋಕ್ಕೆ. ಅದಾದಮೇಲೆ ಆ್ಯಕ್ಚುಲಿ ಈಗ ನೋಡಿ, ಈ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅನ್ನೋದು ನೀವು ಇದು ನೋಡಿದ್ದೀರಾ, ಗವರ್ನರ್ದು ನೋಟಿಸ್ ನೋಡಿದ್ದೀರಾ? ನೀವು ನಿಮ್ಮ ದೂರ ಪ್ರತಿ ಮಾತ್ರ ಅದರ ಬಳಿ ಅಲ್ಲ, ಗವರ್ನರ್ ನೋಟಿಸ್ ನೋಡಿದ್ದೀರಾ? ಓಕೆ, ಇಲ್ಲ ಗಮನಿಸಿಲ್ಲ, ಹೇಳಿ. ಹಾಂ, ಗಮನಿಸಿ. ಅದರಲ್ಲಿ ಹೇಳ್ತದೆ, ಇದನ್ನು ಓದಿದಾಗ ಮೇಲ್ನೋಟಕ್ಕೆ ಸೀರಿಯಸ್ ಅಲಿಗೇಷನ್ಸ್ ಇದ್ದಂಗಿದೆ, ದಯವಿಟ್ಟು ಉತ್ತರ ಕೊಡಿ ಅಂತ. ಅದೇ ಸ್ಯಾಂಕ್ಷನ್ನು ಉತ್ತರ ಕೊಡಿ ಅಂತ ಹೇಳಿ. ದಟ್ ಇಸ್ ವಾಟ್ ದಿ ಗವರ್ನರ್ ಇಸ್ ಸಪೋಸ್ ಟು ಡೂ. ಓಕೆ, ಜೋರಾಗಿ ಇದೆಯಾ ಅಂತ ನೋಡ್ಬೇಕು, ಜೋರಾಗಿ ಇದ್ರೆ ಕೇಳಬೇಕು, ಇಲ್ದಿರಿದ್ರೆ ಎತ್ತು ಬಿಸಾಕ್ಬೇಕು. ರಾಜ್ಯಪಾಲರು ಎಷ್ಟೊಂದು ಪುಟಗಳಿರ್ತಕ್ಕಂಥ ದೂರನ್ನ ಕೇವಲ 24 ಗಂಟೆಗಳ ಒಳಗಾಗಿನೇ ಎಲ್ಲ ಅರ್ಥೈಸಿಕೊಂಡು ಅವ್ರು ಕೊಟ್ಟುಬಿಟ್ಟಿದ್ದಾರೆ. ಇದು ಸಾಧ್ಯನಾ ಅಂತ ರಾಜಕೀಯ ಒಂದು ಪ್ರಶ್ನೆ ಬಂತು. ನಾನು ಮಾಧ್ಯಮದವರು ಅವತ್ತು 15-20 ಜನ ಇದ್ರು, ಎಲ್ರ ಮುಂದೆ ವಿಧಾನಸೌಧದಿಂದ ಆಚೆ ಬಂದಾಗ ಕ್ಲೀನಾಗಿ ಹೇಳ್ಕೊಂಡೋದೆ. ಸೈಲೆಂಟ್ ಆಗಿದ್ರು. ನೋಡ್ರಿ, ನಿಮ್ಮ ಸೈಲೆನ್ಸೇ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದೆ. ಸತ್ಯ ಅದು. ಒಂದೊಂದೇ ಕೇಳ್ಕೊಂಡೋದ್ರೆ ಸ್ವಲ್ಪ ಬುದ್ಧಿ ಇರೋನು ಅರ್ಥ ಆಗ್ತದಪ್ಪ. 1.5 ಗಂಟೆ ನಾನು ಕುಂಡಿಸ್ಕೊಂಡು ಒಂದೊಂದು, ಈಗ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ರೀ. ನೀವು ಕೋರ್ಟ್ಗೆ ಹೋದ್ರಿ, ಹೈಕೋರ್ಟೋ ಸುಪ್ರೀಂ ಕೋರ್ಟ್ಗೆ ಹೋದ್ರಿ, ಎಷ್ಟು ಅವರಪ್ಪ ಅಲ್ಲಿ ಕೇಳ್ತಾರೆ? ಕೆಲವು ಇಶ್ಯೂಸಲ್ಲಿ 1 ನಿಮಿಷ ಕೇಳ್ತಾರೆ, ಕೆಲವರಲ್ಲಿ 1 ಗಂಟೆ ಕೇಳ್ತಾರೆ. ಎಷ್ಟು ನಿಮಿಷ ತಗೋತದೆ ಆರ್ಡರ್ ಮಾಡೋಕ್ಕೆ? 1 ವರ್ಷ ತಗೋತಾರ? 1 ನಿಮಿಷದಲ್ಲಿ ಆರ್ಡರ್ ಬರ್ತದೆ. ಅಲ್ಲಿ ಕೇಳೋರಿಗೆ ಬುದ್ಧಿ ಇದ್ದು ಆಲಿಸಿ ಇಷ್ಟೇ ಇದ್ರ ಮ್ಯಾಟ್ರು ಅನ್ನಿಸ್ದಾಗ ಆಗ್ತದೆ. ಇದು ನಾನು ಓದಿದಾಗ 1.5 ಗಂಟೆ ಓದಿದ ಮೇಲೆ ಗವರ್ನರ್ಗೇನು ಬುದ್ಧಿ ಇಲ್ವೇನ್ರಿ? ಸಾಮಾನ್ಯ ಜನಕ್ಕಿರೋ ಬುದ್ಧಿ ಅವ್ರಿಗಿಲ್ವೇನ್ರಿ? ಅರ್ಥ ಆಗಿದೆ. ಓ ಹಂಗಾರೆ ನಿಂದು ಉತ್ತರ ಏನಪ್ಪ ಅಂತ ಕೇಳಿದ್ದಾರೆ. ನಿನ್ನ ನೇಣಾಕ್ತೀನಿ ಅಂತ ಹೇಳೋರ? ಏನು ಉತ್ತರ ಏನು ಉತ್ತರ ಅಂತ ಅದನ್ನ ಕೊಡ್ತೀರಾ? ಅವರು ಹಾಕಿರೋ ತಪ್ಪು, ಅವನು ಸರಿ ಇಲ್ಲ, ಹಿಂಗೆ ಸುತ್ತಾ ಇದ್ದೀರಲ್ರಿ. ವಕೀಲರಾಗಿದ್ದವ್ರು ನೀವು, ನಾನಂತೂ ವಕೀಲ ಅಲ್ಲಪ್ಪ, ನೀವು ವಕೀಲರಾಗಿದ್ದವರು. ನೀವು ಹೇಳೋದು ಬೇಡವಾ? ಅಬ್ರಾಮ್ ಹಾಕಿರೋದು ಪ್ಯಾರಾಗ್ರಾಫ್ 1 and 2 and 3 ಅಟ್ರಾಸಿಯಸ್ಲಿ ರಾಂಗ್, ಅದಕ್ಕೆ ಇದು ಉತ್ತರ. 3, 4, 5 ಇದೇನೋ ನನಗೆ ಸಂಬಂಧಪಟ್ಟಿದ್ದಲ್ಲ. 6, 7, 8 ಇಲ್ಲ, ಸುಳ್ಳು, ಇದು ನೋಡ್ರಿ ನಿಜ ಅಂತ ಕೊಡ್ಬೇಕಾಯ್ತು ಸಮಜಾಯಿಸಿ. ಎಂಟೈರ್ ಕ್ಯಾಬಿನೆಟ್ಗೆ ಹೇಳ್ತಾ ಇದ್ದೀರಿ, ಒಬ್ರು ಹೇಳಿಲ್ಲಲ್ರಿ ಒಂದು ಪ್ಯಾರಾಗ್ರಾಫ್ ತಪ್ಪು ಅಂತ. ಥ್ಯಾಂಕ್ ಯು ಅಬ್ರಹಾಂ ಅವರೇ, ಧನ್ಯವಾದ. ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ, ತುಂಬ ಟೈಮ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಅಬ್ರಹಾಂ ಅವರ ವಿಚಾರ. ಮುಡಾ ಸ್ಕ್ಯಾಮ್ ಅಥವಾ ಮುಡಾ ಒಂದು ನಿವೇಶನ ಹಂಚಿಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಫ್ಯಾಮಿಲಿಯ ಪಾತ್ರ ಇದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೊಂದು ವಾದ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ವೇಟ್ ಮಾಡೋಣ.